तः क्रियते रामाभोग पश्चाद्यन्त शरीरे ರೋಗ ಯದ್ಯಪಿ ಲೋಕೆ ಮರಣಂ ಶರಣಂ ತದಪಿ ನ ಮುಂಚತಿ ಪಾಪಾಚರಣಂ. ಸುಖತಃ ಕ್ರಿಯತೆ ರಾಮಾಭೋಗ ಅಂತ ಹೇಳಿದ್ರೆ ಭೋಗದಲ್ಲಿ ರಮಿಸುವವರಿಗೆ ಪಶ್ಚಾತ್ ನಿಮಗೆ ಶರೀರದಲ್ಲಿ ರೋಗ ಉಂಟಾಗುತ್ತದೆ. ಆದ್ದರಿಂದ ಯದ್ಯಪಿ ಲೋಕೆ ಮರಣಂ ಶರಣಂ ತದಪಿ ನ ಮುಂಚತಿ ಪಾಪಾಚರಣಂ ರೀ. ಒಬ್ಬನು ಬಡವನಿದ್ದ ಅಂತ ಆ ಬಡವನಿಗೆ ಮನೆ ಎದುರುಗಡೆನೇ ಇದ್ರಂತ, ಮುಂದೆ ನೋಡಿ ಭಾಳ ಶ್ರೀಮಂತರ ಇದ್ರಂತ. ಆ ಶ್ರೀಮಂತರ ಕಡೆ ಹೋಗಿ, ಇಲ್ರಿ ನಮ್ಮ ಮಗಳ ಮದುವೆ ಐತಿ, ನಮಗೆ ಸಾಲದ ರೂಪದಲ್ಲಾದರೂ ಸಹಿತ ನಮ್ಗೆ ಹಣದ ಸಹಾಯ ಮಾಡಿರಿ ಅಂದ. ಆ ಸಾಹುಕಾರಂದ ಅಂತ ಇಲ್ಲ ಬಿಡ್ರಿ, ಈಗ ಆಗಂಗಿಲ್ಲ, ನಮ್ದು ಎಲ್ಲ ರೊಕ್ಕ ಬ್ಯಾಂಕ್ನಾಗ ಹಾಕಿಬಿಟ್ಟೇವಿ ಅಂದ ಅಂತ. ಹೋಗಲಿ ಬಿಡಂತೇಳಿ ಚಿಂತೆ ಮಾಡ್ಕೊಂತ ರಾತ್ರಿ ಗಂಡ ಹೆಂಡತಿ ಮಾತಾಡ್ಕೊಂಡು ಕುಂತಿದ್ರಂತ. ಅಷ್ಟೊತ್ತಿಗೆ ಒಬ್ಬ ಕಳ್ಳ ಆ ಶ್ರೀಮಂತನ ಮನೆಗೆ ಹೋಗಿ ಚಲೋ ತಂಗ ಎಷ್ಟೋ ಕೊಂಡು ದುಡ್ಡು ದರೋಡೆ ಮಾಡಿ ಬಂದ ಅಂತ. ಬಂದ ನಂತರ ಆಕಿಂದ ಕಳ್ಳನ ಹೆಂಡತಿ ಒಂದು ಸ್ವಲ್ಪ ಭಾಂಡೇನು ತೊಗೊಂಬರ್ರಿ ಎಲ್ಲರ ಕಳ್ತನ ಮಾಡಿ ಅಂದಿದ್ದಂತ. ಆವಾಗ ಆ ಕಳ್ಳ ಅಂದ ಅಂತ, ಶ್ರೀಮಂತರ ಮನ್ಯಾಗ ಈಗ ಇದನ್ನು ತೊಗೊಂಡೇನಿ, ಇವ್ರ ಮನ್ಯಾಗಿನ ಭಾಂಡೆ ಅಷ್ಟು ಸ್ವಚ್ಛ ಇರೋಂಗಿಲ್ಲ, ಅವು ತಿಕ್ಕಂಗಿಲ್ಲ ಬಿಡಂಗಿಲ್ಲ, ತಿಕ್ಕೋರು ಕೈಯಾಗ ಕೊಟ್ಟಿರ್ತಾರೆ. ನನ್ನ ಹೆಂಡ್ತಿಗೆ ಸ್ವಚ್ಛ ತಿಕ್ಕೋರು ಅಂದ್ರೆ ಬಡವರು ಇರ್ತಾರೆ, ಭಾಳ ಎಣ್ಣೆನೂ ತಿಂದಿರಂಗಿಲ್ಲ, ಕರ್ದಿದ್ದು ಇರೋಂಗಿಲ್ಲ, ಚಂದ ಅವ್ರ ಮನ್ಯಾಗ ಇರ್ತಾವೆ, ಅವ್ರ ಮನ್ಯಾಗಿನ ಕಳ್ತನ ಮಾಡೋನು ಅಂಥೇಳಿ ಆ ಕಳ್ಳ ಎದುರುಗಡೆ ಇರುವಂಥ ಬಡವ್ರ ಮನೆಗೆ ಹೋಗಿ ಕಳ್ತನ ಮಾಡಕ್ಕೆ ಹೋದ ಅಂತ. ಹೋಗುವಾಗ ಇನ್ನೂ ಲೈಟ್ ಉರಿತಿತ್ತಂತ ಅವ್ರದ್ದು ಬೆಡ್ರೂಮ್ನ್ಯಾಗ. ಅವರಿಬ್ಬರು ಮಂದಿ ಹಿಂಗೆ ತಲೆಗೆ ಕೈ ಹಿಚ್ಕೊಂಡು, ನಾವು ಸಾವ್ಕಾರ ಮನ್ಯಾಗ ಕೇಳಕ್ಕೆ ಹೋದ್ವಿ, ನಮಗೆ ಯಾರು ಕೊಡಲಿಲ್ಲ, ಈಗ ನಾಳೆ ನಮ್ಮ ಮಗಳ ಮದ್ವೆ ಹ್ಯಾಂಗೆ ಮಾಡ್ಬೇಕು, 5 ಸೀರೆಯರ ತೊಗೊಳ್ಬೇಕು, ಹುಡುಗಗೆ ಒಂದು ಉಂಗುರಾರ ಹಾಕ್ಬೇಕು, ಮಗಳ ಕಿವ್ಯಾಗಿಂದರ ಕೊಡಬೇಕು, ಏನಿಲ್ಲಂದ್ರೂ ಸಹಿತ ಮಾಡಬೇಕು, ಬಂದ ಬೀಗರಿಗೆಲ್ಲ ಊಟಕ್ಕೆ ಹಾಕಬೇಕು. ನಮ್ದು ಹ್ಯಾಂಗಾದಿತ್ತು, ಆ ಪರಮಾತ್ಮ ನಮ್ಮ ಮೇಲೆ ಕಣ್ಣು ಬಿಡಬೇಕು, ಎಲ್ಲೆಲ್ಲೂ ರೊಕ್ಕನ ಸಿಗುವಲ್ತು, ನಮಗೆ ನಿದ್ದಿನ ಬರುವಲ್ತಂತೆ ಗಂಡ ಹೆಂಡತಿ ಮಾತಾಡೋದು ಕಳ್ಳ ಕೇಳಿಬಿಡ್ತಾನೆ. ನಾ ಇಂಥದ್ದು ಎಷ್ಟು ಕಳ್ತನ ಮಾಡ್ತೇನೋ ಏನೋ, ಇವ್ರಿಗೆ ಅವಶ್ಯಕತೆ ಐತಲ್ಲ ತಡಿ ಅಂಥೇಳಿ ನಾ ಕಳ್ತನ ಎದುರುಗಡೆ ಮನೆ ಇದ್ದಿದ್ದು ಉಂಡ ಮಾಡೇನಿ, ನನಗೆ ಈ ಹಣದಿಂದ ನನಗೆ ಇಲ್ಲಂದ್ರೂ ನಡಿತೈತೆ, ನನಗೇನು ಅಷ್ಟೇನು ಕೊರತೆ ಇಲ್ಲ, ನಿಮ್ಮ ಮಗಳ ಮದುವೆ ಸುಸೂತ್ರ ಆಗಲಿ, ಇದು ರೊಕ್ಕ ನಿಮಗೆ ಇರಲಿ ಅಂಥೇಳಿ ಲೆಟರ್ ಬರೆದು ಇಟ್ಟು ಹೋಗಿಬಿಟ್ಟಾರಿ. ಬೆಳಿಗ್ಗೆ ಆತು ನೋಡ್ತಾರೋ ದುಡ್ಡು ಇವು ಏನಪ್ಪ ಅಂತ ನೋಡ್ತಾರೆ, ನಾನು ಕಳ್ಳ ಅಂಥೇಳಿ ಸಹಿ ಮಾಡಿ ಹೋಗಿರ್ತಾನ ಅವನು. ಅಯ್ಯೋಯ್ಯೋ ಎದುರುಗಡೆ ಮನೆಯಿಂದ ಕಳ್ತನ ಮಾಡ್ಯಾರಂತವ ಅಂಥೇಳಿ ಅವನು ಸಾವ್ಕಾರ ನೋಡ್ತಾನೆ, ತಿಜೋರಿನ ಖಾಲಿ ಆಗಿರ್ತೈತಿ, ಅವನು ಅದು ತಿಜೋರಿನೂ ಆಟಕ್ಕುಂಟು ಲೆಕ್ಕಕ್ಕಿರಂಗಿಲ್ಲ ರೀ, ಸ್ವಲ್ಪ ಇಟ್ಟಿರ್ತಾನೆ, ಅಷ್ಟ ಹೋಗಿರ್ತೈತಿ. ಅಯ್ಯಯ್ಯ ಅಂದಿರ್ತಾನೆ. ಈ ಗಂಡ ಹೆಂಡತಿ ಬಂದು ಹೇಳ್ತಾರೆ, ನೋಡ್ರಿ ನಮ್ಮ ಮನೆಗೆ ಕಳ್ಳ ಬಂದ ನಿಮ್ಮ ಮನ್ಯಾಗಿನ ಕಳ್ತನ ಮಾಡಿದ್ದು ಹೋಗ್ಯಾನ, ಮತ್ತೊಂದು ಲೆಟರ್ನೂ ಬರ್ದಾನ, ಅದು ನಮ್ದರ ರೊಕ್ಕ ಅಲ್ಲ, ಇದು ನಿಮ್ಮ ತಗೋರಿ ಅಂತೇಳಿ. ಆವಾಗ ಇವನು ಸಾವ್ಕಾರ ಹೇಳ್ತಾನೆ, ಯಾರ ಮೇಲೆ ದಯೇನ ಬರಲಿಲ್ಲ ಅಂದ್ರೆ ತೊಗೊಂಡೇನು ಮಾಡ್ಬೇಕು, ಕಳ್ಳಗರ ದಯಾ ಬಂತ, ನನಗೆ ದಯಾ ಬರಲಿಲ್ಲ, ನಾ ಎಂಥವನ, ತಗೋರಿ ಇದು ರೊಕ್ಕ ನೀವ ತಗೋರಿ, ಆಕಿ ನಿಮ್ಮ ಮಗಳಲ್ಲ ನನ್ನ ಮಗಳು, ಅದಕ್ಕಾಗಿ ನೀವು ವಿಜೃಂಭಣೆಯಿಂದ ಮದುವೆ ಮಾಡಿರಿ ಅಂತ ಹೇಳ್ತಾನೆ. ಅಂದರೆ ಅದು ಸ್ವತಃ ತಿಂದಿದ್ರೆ ಬಂದಿದ್ದಲ್ಲ ಹೋಗಿದ್ದಲ್ಲ, ಆದರೆ किसी की मुस्कुराहटों पे हो निसार, किसी का दर्द मिल सके तो ले उधार, किसी की वास्ते हो तेरे दिल में प्यार, जीना इसी का नाम है. ಕೊಳ್ಳ ಮಾಡಿದ್ದಾರೆ ಇದು ಕೆಲಸ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಯದ್ಯಪಿ ಲೋಕೆ ಮರಣಂ ಶರಣಂ ತದಪಿ ನ ಮುಂಚತಿ ಪಾಪಾಚರಣಂ. ಅಂದರೆ ಕೊನೆಯವರೆಗೂ ಸಹಿತ ಪಾಪ ಮಾಡೋದನ್ನು ಮಾತ್ರ ಬಿಡೋದಿಲ್ಲ ಅಂಥೇಳಿ. ಮುಂದೆ ಇನ್ನೂ ಸುಂದರವಾದ ಹೇಳ್ತಾರೆ, ಅರ್ಥಮನರ್ಥಮ ಭಾವಯ ನಿತ್ಯಂ ನಾಸ್ತಿ ತತ ಸುಖ ಲೇಶಃ ಸತ್ಯಂ, ಪುತ್ರಾದಪಿ ಧನ ಭಾಜಾಂಬೀತಿ ಸರ್ವತ್ರೈಷಾ ವಿಹಿತಾ ರೀತಿ. ಒಂದಕ್ಕೊಂದು ಕನೆಕ್ಟ್ ಅದಾವ್ರಿ. ಇಲ್ಲೇ ಹೇಳಿದ್ರು ದೇಯಂ ದೀನ ಜನಾಚಯ ವಿತ್ತಮಂದ್ರ, ಬಡವರಿಗೆ ದಾನ ಮಾಡು ಅಂದ. ದಾನ ಮಾಡಲಿಲ್ಲ, ನಿಮ್ಮ ಸಲುವಾಗಿನ ತಿಂದ್ರದ ರೋಗ ಆಗ್ತೈತಂದ. ರೋಗ ಆಗೋಕ್ಕಿಂತ ನಿನ್ನ ಪಾಪಾಚರಣೆಯನ್ನು ಬಿಟ್ಟು ನೀನು ಮೊದಲು ದಾನ ಧರ್ಮಾದಿ ಮಾಡಬೇಕಂತ ಹೇಳಿದ ನಂತರ ಇಲ್ಲೇ ಹಣದ ಬಗ್ಗೆ ಹೇಳ್ತಾ ಇದ್ದಾರೆ ಅವರು.
ಅರ್ಥ ಅಂದರೆ ಹಣ ರೀ. ಅರ್ಥ ಯಾವಾಗಲೂ ಅನರ್ಥ ಮಾಡ್ತೈತ್ರಿ. ನಾವು ಅಂದ್ಕೊಂಡೇವ್ರಿ ಭಾಳ ಹಣ ಇದ್ರೆ ಭಾಳ ಸುಖಿ. ನಮ್ಮ ಮಕ್ಕಳು ಲೇಜಿ ಆಗ್ತಾವ್ರಿ. ನಾವು ದುಡ್ದಿದ್ರ ಮೇಲೆ ಅವ್ರು ಐಷಾರ ಅವ್ರು ಮಾಡೋಕ್ಕೇನು ಇಟ್ಟಿರಂಗೇ ಇಲ್ಲಲ್ರಿ. ನಾವು ಥರ್ಪಡ್ಸಂಗೇ ಇಲ್ರಿ ಅವ್ರು ಏನು ಮಾಡ್ಬೇಕಂತೇಳಿ. ಪರಮಾತ್ಮ ಸಿದ್ಧಾರೂಢ. ಅದಕ್ಕಾಗಿ ಅರ್ಥಮನರ್ಥಮ ಭಾವಯ ನಿತ್ಯಂ ನಾಸ್ತಿ ತತ್ ಸುಖ ಲೇಷಃ ಸತ್ಯಂ. ಆ ಅರ್ಥದಲ್ಲಿ ಸುಖ ಇಲ್ಲ ಅಂತ ಹೇಳ್ತಾರೆ ರೀ ಅವರು. ಇದ್ರೆ ನೋಡ್ರಿ ಮಕ್ಕಳು ಆಮೇಲೆ ಧನಭಾಜಾಂ ಭೀತಿ. ಭಾಜಾಮ್ ಅಂತ ಹೇಳಿದ್ರೆ ಡಿವೈಡ್ ಆಗುವಾಗ ಜಗಳ ಶುರು ಮಾಡ್ತಾರೆ ರೀ. ಅಣ್ತಂಬ್ರನ್ನ ವೈರಿ ಆಗಿಬಿಡ್ತಾರೆ ರೀ. ಹುಟ್ಟುವಾಗ ಅಣ್ತಂಬ್ರ ಆಮೇಲೆ ದಾಯಾದಿಗಳು ಆಗ್ಬಿಡ್ತಾರೆ ರೀ. ಇದ್ದ ಪ್ರೀತಿಯೆಲ್ಲ ಹೋಗ್ಬಿಡ್ತೈತಿ. ಇದ್ದಿದ್ದೆಲ್ಲ ಸುಖ ಸಂತೋಷ ತಾಯಿ ತಂದೆ ಯಾರಿಗಂತ ಹೇಳ್ಬೇಕ್ರಿ. ಈ ಮಗನೂ ನಮ್ಮವನ, ಈ ಮಗನೂ ನಮ್ಮವನ, ಈ ಕಣ್ಣನ್ನು ನಮ್ದ, ಈ ಕಣ್ಣನ್ನು ನಮ್ದ ರೀ. ಅದಕ್ಕಾಗಿ ಹೇಳ್ತಾರೆ ಪುತ್ರಾದಪಿ ಧನ ಭಾಜಾಂಭೀತಿ ಸರ್ವತ್ರೈಷಾ ವಿಹಿತಾ ರೀತಿ. ಇದು ನಿಮ್ದು ಕತೆ ಹೇಳಾಕತ್ತಿಲ್ಲ ರೀ. ಸರ್ವತ್ರೈಷಾ ವಿಹಿತಾ ರೀತಿ ಇದು ಆಗ್ತೈತ್ರಿ. ಹೀಗಾಗಿ ಹಣ ಬೇಕು ಇಲ್ಲಂತಿಲ್ಲ ರೀ. ಹಣಕ್ಕೂ ತನ್ನದೇ ಆಗಿರುವಂತಹ ಒಂದು ಬೆಲೆ ಇದೆ ರೀ. ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರ್ಣ ಮಾಡೋದು ಅದ ರೀ. ಆದರೆ ಅದಕ್ಕಿಂತ ಮಿಕ್ಕಿದ್ರಿ ಅಮೃತವೂ ಕೂಡ ವಿಷ ಆಗ್ತೈತ್ರಿ. ನಮ್ಮ ಕಡೆ ಭಾಳ ಐತಂದ್ರೂ ಸಹಿತ ನಾವು ಅಷ್ಟೇ ತಿಂತೇವೆ, ಹೆಚ್ಚಿನ ತಿನ್ನಂಗಿಲ್ಲ ರೀ. ಹಣ ಅಂತ ಹೇಳಿದರೆ ಅದು ಉಪ್ಪಿನ ಮೂಟೆ ಇದ್ದಂತೆ ಅಂತ ಹೇಳ್ತಾರೆ. ಉಪ್ಪಿಂದ ಚೀಲ ರೀ. 1 ಟನ್ ನಮ್ಮ ಮನೆಯವ್ರಿ 1 ಟನ್ ಉಪ್ಪು ತಂದುಬಿಟ್ಟಾರ್ರಿ. ಈಗ ತಂದಿದ್ದಕ್ಕೆ ನಾವು 2 ಚಮಚ ಹಾಕಿ ತಿನ್ನೋದೈತೇನ್ರಿ? ಇಲ್ಲ ರೀ. ಆದರೆ ಇಲ್ಲದೇ ಇದ್ದವ್ರಿಗೆ ಒಂದಿಷ್ಟು ಕೊಟ್ರೆ ಅವ್ರದ್ದು ಊಟ ಎಷ್ಟು ರುಚಿ ಆಗ್ತೈತೆ ರೀ. ಸಪ್ಪನ ಬ್ಯಾಳಿ ಊಟ ಮಾಡೋರ್ಗೆ ಉಪ್ಪು ಕೊಡಲಿಲ್ಲ ಅಂದ್ರೆ ಉಪ್ಪು ಬೇಕ್ರಿ. ಅದಕ್ಕಾಗಿ ಈ ಅರ್ಥ ಅನರ್ಥಕ್ಕೆ ಆಗಾಕ ಕೊಡಬಾರ್ದ್ರಿ. ಅದನ್ನು ಸತ್ಕಾರ್ಯಕ್ಕೆ ಉಪಯೋಗಿಸ್ಕೋಬೇಕು. ಅವಶ್ಯಕತೆ ಇದ್ದವರಿಗೆ ಕೊಟ್ಟರೆ ಆ ಹಣ ಎಷ್ಟೋ ಮಂದಿಗೆ ಇದಾಗ್ತೈತೆ ರೀ. ಆ ಹಣನೂ ಕೂಡ ಹರಿಬೇಕು ರೀ. ನಿಂತ ನೀರಿನಾಗ ನಿಂತು ಅದು ಬ್ಲ್ಯಾಕ್ ಮನಿ ಆಗಿಬಿಡ್ತೈತಿ. ಅದಕ್ಕಾಗಿ ಆದಿಗುರು ಶಂಕರಾಚಾರ್ಯ ಹೇಳ್ತಾರೆ ಅರ್ಥಮನರ್ಥಮ ಭಾವಯ ನಿತ್ಯಂ ನಾಸ್ತಿ ತತ್ ಸುಖ ಲೇಷಃ ಸತ್ಯಂ ರೇ. ಪುತ್ರಾದಪಿ ಧನ ಭಾಜಾಂಭೀತಿ ಸರ್ವತ್ರೈಷಾ ವಿಹಿತಾ ರೀತಿ. ಹಣ ಇದ್ರೆ ಒಂದು ನಮೂನಿ, ಹಣ ಇಲ್ಲಂದ್ರೂ ಒಂದು ನಮೂನಿ. ಅದು ಹಣದ ಬ್ಯಾಲೆನ್ಸ್ ನಾವೇ ಮಾಡ್ಬೇಕ್ರಿ. ಹಣ ಇದ್ದಾಗ ಅದಕ್ಕಾಗಿ ಹಣ ಭಾಳ ಬಂತಪ್ಪ ಅಂತ ಹೇಳಿದರೆ ಅವನಿಗೆ ಬೆಳದಿಂಗಳದ ಕಿರಣವು ಕೂಡ ತಾಪ ಅನ್ನಿಸ್ತೈತಂತ್ರಿ. ಅವಾಗೂ ಸಹಿತ ಛತ್ರಿ ಹಿಡ್ಕೊಂಡು ಅಡ್ಡಾಡಿದ್ರೆ ಅಂತವ್ರು ಆಯ್ತಂಥೇಳಿ ಅದನ್ನು ತೋರಿಸ್ಬೇಕಾಗಿಲ್ಲ ರೀ. ಅದಕ್ಕಾಗಿ ನನ್ನಲ್ಲಿರುವಂಥ ಹಣವನ್ನು ನಮಗೂ ಉಪಯೋಗಿಸ್ಕೋಬೇಕು, ಪರರಿಗೂ ಉಪಯೋಗ ಆದರೆ ಆ ಹಣ ನಮಗೆ ಉತ್ತಮವಾದದ್ದಂಥೇಳಿ ಮುಂದಿನ 2 ಶ್ಲೋಕ ಅದಾವೆ ನೋಡ್ರಿ. ಅವು ಅತೀ ಇಂಪಾರ್ಟೆಂಟ್ ಅದಾವ್ರಿ. ಈ 2 ಶ್ಲೋಕದಂತೆ ನಾವು ಜೀವಿಸಿದರೆ ಸಾಕು. ಅದಕ್ಕಾಗಿ ಯಾವುದೇ ಸ್ತೋತ್ರ ಇರಲಿ, ಶ್ಲೋಕ ಇರಲಿ ರೀ, ಅದು ಕೊನೇ ಭಾಗಕ್ಕೆ ಭಾಳ ಉತ್ತಮವಾದದ್ದನ್ನು ಹೇಳಿ ಆದಿಗುರು ಶಂಕರಾಚಾರ್ಯರು ಇದನ್ನು ಮುಕ್ತಾಯ ಮಾಡ್ತಾರೆ.